Third standard maths mela mathematics chapter 7 Raksha Bandhan. ರಕ್ಷಾ ಬಂಧನದಲ್ಲಿ ಸಂಕಲನ, ವ್ಯವಕಲನ, ಮಲ್ಟಿಪ್ಲಿಕೇಶನ್, ಡಿವಿಷನ್, ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಈ ಸಂಬಂಧಪಟ್ಟಂತಹ ಗಣಿತದ ಮೂಲ ಕ್ರಿಯೆಗಳಿಗೆ ಸಂಬಂಧಪಟ್ಟಂತಹ ಲೆಕ್ಕಗಳನ್ನ ನೋಡ್ತೀವಿ. ಲುಕ್ ದಿಸ್ ಪಿಕ್ಚರ್. ಕ್ಲಾಸ್ ಸರ್ವ್ ಮಾಡ್ತಾ ಇದ್ದಾರೆ. ಇಲ್ಲಿ ಅಲಂಕಾರ ಮಾಡ್ತಾ ಇದ್ದಾರೆ, ತೋರಣ ಕಟ್ತಾ ಇದ್ದಾರೆ. ಇವರು ಹಣ್ಣನ್ನ ಹಾಕಿಡ್ತಾ ಇದ್ದಾರೆ. ಇವನ್ ನೋಡ್ರಿ, ಒಂದರಲ್ಲಿ 6 ಅದವು ಪೋಮ್ ಗ್ರೆನೇಟ್ಸ್, ಒಂದರಲ್ಲಿ 6 ಅದವು. ಇಂಥವು 4 ಅದವು ಬುಟ್ಟಿ. 6 6 6 6 6 4 24. ಇಲ್ಲಿ ನೋಡ್ರಿ, ಹೂವು 2 4 6 8 10 10 ಅದ. ಇವು 10 10 20. ಇವು 10 10 30. ನೋಡೋಣ ಇಲ್ಲಿ. ಟುಮಾರೋ ಈಸ್ ಗೋಪಾಲ್ಸ್ ಫೇವರೇಟ್ ಫೆಸ್ಟಿವಲ್. ನಾಳೆ ಗೋಪಾಲನಿಗೆ ವಿಶೇಷವಾದ ಹಬ್ಬವಾಗಿದೆ, ಇಷ್ಟವಾದ ಹಬ್ಬವಾಗಿದೆ. ಗೋಪಾಲ್ ಅಂಡ್ ಧಾರಾ ಆರ್ ವೆರಿ ಎಕ್ಸೈಟೆಡ್. ಗೋಪಾಲ್ ಮತ್ತು ಧಾರಾ ಅವರು ತುಂಬಾ ಉತ್ಸುಕರಾಗಿದ್ದಾರೆ. ದೇರ್ ಬಿಲೌಡ್ ಅತ್ತೆ, ಫಾದರ್ ಸಿಸ್ಟರ್, ಈಸ್ ವಿಸಿಟಿಂಗ್ ದಮ್ ಟುಡೇ. ಅವರ ಪ್ರೀತಿಯ ಅತ್ತೆ ಅಂದ್ರೆ ತಂದೆಯ ಸೋದರಿ ಅವರನ್ನ ಭೇಟಿ ಮಾಡುತ್ತಿದ್ದಾರೆ. ದೇ ಹ್ಯಾವ್ ಕ್ಲೀನ್ಡ್ ಅಂಡ್ ಡೆಕೋರೇಟೆಡ್ ದೇರ್ ಹೌಸ್. ಅವರು ತಮ್ಮ ಮನೆಯನ್ನ ಸ್ವಚ್ಛಗೊಳಿಸಿ ಅಲಂಕರಿಸುತ್ತಿದ್ದಾರೆ. Carefully observe Gopal's house. What do you find interesting here? Decoration of the house. ಇಲ್ಲಿ ಏನೇನ್ ಕಂಡ್ಕೊಂಡ್ವಿ? Decoration of the house. Decoration of the house. Fruits, juices, juice glasses, ಅದ್ರೊಳಗೆ ಜ್ಯೂಸ್ ಐತೆ ಏನಿಲ್ಲ, ಜ್ಯೂಸ್ ಬಳಸುವಂತ ಗ್ಲಾಸ್ ಗಳನ್ನ ಕರಿ ನೋಡಿವಿ. ಫ್ರೂಟ್ಸ್, ಜ್ಯೂಸಸ್, ಜ್ಯೂಸ್ ಗ್ಲಾಸಸ್, ಸಮ್ ಫ್ಲವರ್ಸ್ ಇವನ್ನೆಲ್ಲ ನೋಡ್ತಾ ಇದ್ದೀವಿ. ನೆಕ್ಸ್ಟ್, ಫೈಂಡ್ ಅಂಡ್ ಕೌಂಟ್ ದ ನಂಬರ್ ಆಫ್ ಈಚ್ ಆಫ್ ದೀಸ್ ಆಬ್ಜೆಕ್ಟ್ ಅಂಡ್ ರೈಟ್. ಲೀವ್ಸ್, ಎಲೆಗಳು ಎಷ್ಟದಾವು ನೋಡ್ರಿ. ಎಲೆಗಳನ್ನು ನೋಡ್ಲಿಲ್ಲ ಅಲ್ವಾ? 2 4 6 8 10 12 14 16 18 20 22 24 ಎಲೆಗಳು. ಮತ್ ಬೇರೆ ಕಡೆ ಅದಾವ? ಬೇರೆ ಕಡೆ ಇಲ್ಲ, ಇಲ್ಲೇ 24 ಅದಾವ ಅಂತನ್ರಿ. 24 ಲೀವ್ಸ್. ಕ್ಲಾಸಸ್ 30 ಇದ್ವು. ಪೋಮ್ ಗ್ರೆನೇಟ್ಸ್ 24 ಇದ್ವು. ಫ್ಲವರ್ಸ್ 20 ಇದ್ವು. Yes. Celebration begins. Dara's mother has bought some material for the festival. Guess the festival they are preparing for. They are preparing for Raksha Bandhan. Raksha Bandhanಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಹೂವನ್ನ ಇಟ್ಟಾರ, ಥ್ರೆಡ್ಸ್, ಬೀಡ್ಸ್, ಮಣಿಗಳದಾವ ಇಲ್ಲಿ. ಗಿಫ್ಟ್ ಬಾಕ್ಸ್, ಫ್ಲವರ್ಸ್. ಎಸ್. ಲೆಟ್ಸ್ ಮೇಕ್ ರಾಖೀಸ್. ಲುಕ್, ಮೈ ಟೀಚರ್ ಹ್ಯಾಸ್ ಟಾಟ್ ಅಸ್ ಟು ಮೇಕ್ ರಾಖೀಸ್. ನಮ್ಮ ಶಿಕ್ಷಕರು ನಮಗೆ ರಾಖಿಯನ್ನ ಮಾಡೋದು ಹೇಳ್ಕೊಟ್ಟಿದ್ದಾರೆ. ಹೇಗೆ ಅಂತಂದ್ರ ಇಲ್ಲಿ ನೋಡ್ರಿ, ಬೀಡ್ಸ್ 2 4 ಬೀಡ್ಸ್ ಅದಾವು. 1 ಫ್ಲವರ್ ಐತಿ. ಥ್ರೆಡ್ಸ್, ಈ ಕಡೆ ಒಂದು ಈ ಕಡೆ ಒಂದು, 2 ಥ್ರೆಡ್ಸ್. ಫಾರ್ ಈಚ್ ರಾಖಿ we need 1 flower, 2 threads and 4 beads. 2 threads and 4 beads. We need to make 5 ರಾಖೀಸ್. ಅಂದ್ರ 5
flowers, 10 threads, 20 beads. Yes. How many threads, flowers, and beads do they need? ಇಲ್ಲಿ ಬರ್ದೈತಲ್ಲ ಎಷ್ಟು ಬೇಕು. Each Rakhi uses one flower. We need to make 5 Rakhis. ಇಲ್ಲಿ ನೋಡ್ರಿ 1 plus 1 2, 2 plus 1 3, 3 plus 1 4, 4 plus 1 5. ಇಲ್ಲೇ 5 ನ ಬರಿಬೇಕು. 5 into 1 is equal to 5. For 5 Rakhis, we need 5 flowers. Each Rakhi uses 2 threads. We need to make 5 Rakhis. Therefore, 2 plus 2 plus 2 plus 2 plus 2, 10 threads. Or 5 times 2 means 10 threads. Each Rakhi uses 4 beads. We need to make 5 Rakhis. 4 into 5. 4 into 5 is equal to 20. 4 plus 4, 4 plus 4 plus 4 plus 4 means 20. 4 plus 4, 8, 8 plus 4, 12, 12 plus 4, 16, 16 plus 4, 20. 20 beads. They need 20 beads to make 5 Rakhis. Try it out. For making 10 such Rakhis, we need 10 flowers, 20 threads, and 40 beads. There are 30 flowers, 10 threads. ಇಲ್ಲೇ 15 ಮಾಡಬಹುದು. ಇಲ್ಲೇ 4 beads. 4 ಅಂದ್ರೆ 7, 28 ವರೆಗೂ ತಗೋಬಹುದು. 28 ವರೆಗೂ ಅಂದ್ರ ಒಟ್ಟು 7 Rakhis ಮಾಡಬಹುದು. ಬಹಳ ಅಂದ್ರೆ 7 Rakhis ಮಾಡಬಹುದು. ಮಿನಿಮಮ್ ಏನಿರುತ್ತ ಅದನ್ನ ನೋಡಿದ್ರ 7 Rakhis. ಇದನ್ನ ಚಿತ್ರ ಹಾಕಿ ಆ ತರ ಮಾಡ್ರಿ, ಗೊತ್ತಾಗತ್ತೆ ನಿಮ್ಗೆ. ನೆಕ್ಸ್ಟ್, Jagannath sweet shop. Bappa or our Atta likes ladus. Let's buy some. Sure. ಅಪ್ಪಾಜಿ, ನಮ್ಮ ಅತ್ತಿಗೆ ಲಡ್ಡುಗಳಂದ್ರೆ ಇಷ್ಟ, ಸ್ವಲ್ಪ ಖರೀದಿಸೋಣ ಅಂತ ಇವ್ರು ಹೇಳ್ತಾರ. ಅದಕ್ಕೆ ಅವರು ಖಂಡಿತ ಅಂತ ಅವ್ರ ತಂದೆ ಹೇಳ್ತಾರ. 1 2 3 4. Oh, I am getting confused in counting them. ನನಗೆ ಅವನ್ನ ಎಣಿಸಲು ಗೊಂದಲವಾಗುತ್ತಿದೆ. Wait, Dara. Let the shopkeeper arrange them in a box. ಶಾಪ್ಕೀಪರ್ ಅವುಗಳನ್ನ ಬಾಕ್ಸ್ ನಲ್ಲಿ ಜೋಡಿಸಲಿ, ನೀಟಾಗಿ ಇಡ್ಲಿ. How could we count the ladus in this box? 3 3 3 9. 3 plus 3 plus 3. ಹಿಂಗಾರ 3 3 ಜೋಡಿಸಿದ್ರು ಹಿಂಗ್ ತಗೊಂಡ್ರು ನಡಿತೈತಿ. ಅದನ್ನ ಈ ರೀತಿಯಾಗಿ 3 3 ಅಂತ ತಗೊಂಡ್ರು ನಡಿತೈತಿ. 9 or 3 into 3 is 9. Please give me 2 box of ladus. Means ಒಂದ್ರಲ್ಲಿ 9, ಇನ್ನೊಂದ್ರಲ್ಲಿ 9. 9 plus 9 18. 9 plus 9 is equal to 18. 6 times 3 equal 18. ಹಿಂಗ್ ಹೇಳಿದ್ರು ನಡೀತೈತಿ. 2 into ಅಂದ್ರ 18 ಅನ್ನ ಈ ಎಲ್ಲ ವಿಧಗಳಲ್ಲಿ ಹೇಳ್ಬೋದು. 18 ಅನ್ನ 3 into 6 is equal to 18 ಅಂತ ಬರಿತೀವಿ. ಇಲ್ಲ 2 into 9 is equal to 18 ಅಂತ ಬರಿತೀವಿ. Next, after Atya and child come, we will be 9 people in the house. When we distribute 18 ladus equally, all, how many
will each of us get? ನೋಡ್ರಿ, ನಮ್ಮ ಮನೆಯಲ್ಲಿ 9 ಜನರಿದ್ದೇವೆ. 18 ಲಾಡುಗಳನ್ನ ಹೇಗೆ ಎಲ್ಲರಿಗೂ ಸಮನಾಗಿ ಹಂಚಿದಾಗ ಎಷ್ಟು ಸಿಗುತ್ತಾ? ಇಲ್ಲಿ ಭಾಗಾಕಾರ ಬರುತ್ತೆ ಅಂತ ಹೇಳ್ತಲ್ಲ, ಭಾಗಾಕಾರ ಈ ಮಕ್ಕಳಿಗಿರಲ್ಲ, ಆದ್ರೂ ಚಿಕ್ಕ ಸಂಖ್ಯೆ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ರಿ, ಅವ್ರಿಗೆ ಹೇಳಿಕೊಡ್ರಿ. ದಿಸ್ ಈಸ್ ಭಾಜಕ, ಡಿವೈಸರ್, dividend. This number is dividend. 9 2s are. This is quotient. 9 2s are 18. This. Each one get 2 ಲಾಡೂಸ್. ಇಲ್ಲಿ ಕ್ವೋಷಂಟ್ ಏನ್ ಬಂದಿದೆ ಅದು, ಇದಕ್ಕೆ ಇಲ್ಲಿ ಇರುತ್ತೆ, ಇಲ್ಲಿರೋದು ಲಾಸ್ಟ್ ಬಂದಿರೋದು ರಿಮೈಂಡರ್ ಅಂತ ಹೇಳ್ತಾರೆ, ಶೇಷ, ರಿಮೈಂಡರ್. ನೋಡ್ರಿ, ಭಾಜಕ, ಭಾಜ್ಯ, ಭಾಗಲಬ್ಧ, ಶೇಷ. ಚೆನ್ನಾಗಿ ನೆನಪಿಟ್ಟುಕೋರಿ. ಇವು ಮುಂದಿನ ತರಗತಿಯಲ್ಲಿ ಹೈಯರ್ ಕ್ಲಾಸ್ ನಲ್ಲಿನೂ ಬೇಕಾಗುತ್ತೆ ಇದು. Can you help Dara find this out? Imagine yourself to be Dara. ನೀವು ದಾರ ಎಂದು ಊಹಿಸಿ ಕಲ್ಪಿಸಿಕೊಳ್ಳಿ. Distribute 18 ladus equally among 9 of your friend. Let's see how Dara has done. ನೋಡಿ, 1 2 3 4 5 6 7 8 9. ಮೊದಲಿಗೆ ಒಂದೊಂದು ಕೊಟ್ಕೊಂತ ಬರೋದು, 9 ಉಳಿತೇವೆ, ಮತ್ತೆ ಒಂದೊಂದು ಕೊಟ್ಕೊಂತ ಬರೋದು, 2 ಒಬ್ಬರಿಗೆ 2 ಬರುತ್ತಾ. ಐಟಮ್ ಲೆಫ್ಟ್, 0 ಐಟಮ್ ಲೆಫ್ಟ್. ಹೌದಾ? When 18 ladus are shared equally among 9 people, each of them get 2 ladus. 18 equally shared by 2 is 18 equally shared by 9 is 2 each. Try it out. ಇದನ್ನು ಪ್ರಯತ್ನಿಸಿ. Look at the figure carefully. Estimate the number of Kaju Katlis. Count and write the number of Kaju Katlis. Kaju Katlis ಅಂತ ನೋಡ್ರಿ, 2 4 5, 2 4 5 10 15 20 ಅದಾವು. 3 3 3 6. ಯಾತರ ಹೇಳ್ಯಾರ, ಯಾತರ ಇದನ್ ಮಾಡ್ಯಾರ ಇವ್ರು? 2 4 4 4 ಹಿಂಗ್ ನೋಡ್ರಿ, 1 2 3 4 5 6 7 8 9 10 20 ಅದಾವು. 10 11 12 13 14 15 16 17 18 19 20 ಅದಾವು. ಅಂದ್ರ ಹಿಂಗ ರೋ ವೈಸ್ ಅಥವಾ ಕಾಲಮ್ ವೈಸ್ ಎಣ್ಸಕಂದ್ರೆ ಸ್ವಲ್ಪ ಹಿಂದ ಮುಂದೆ ಅದಾವಲ್ಲ, ಇದಾಗ್ತಾವ. ಟೋಟಲ್ ಕಾಜು ಕತ್ಲೀಸ್ ಆರ್ 20. Distribute all Kaju Katlis equally among 5 people. ಈಗ ನೋಡ್ರಿ, ಟೋಟಲ್ ಕಾಜು ಕತ್ಲೀಸ್ ಆರ್ 20 ಅದಾವು. ಭಾಗಾಕಾರ ಮಾಡುವುದು 5 ಪೀಪಲ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು, ಅಂದ್ರ 20ಅನ್ನ 5ರಿಂದ ಡಿವೈಡ್ ಮಾಡ್ಬೇಕು ಅಂತ. ಈಗ ಈ ಮೆಥಡ್ ನೊಳಗೂ ಮಾಡ್ರಿ, ಇದನ್ನು ಪ್ರಾಕ್ಟೀಸ್ ಮಾಡ್ರಿ, ಬುಕ್ ನಲ್ಲಿ ಕೊಟ್ಟಿರೋ ತರಾನು ಮಾಡ್ರಿ. 20ಅನ್ನ 5ರ ಗುಂಪಾಗಿ 5ರ ಎಷ್ಟ ಗುಂಪಾಗಿ ಮಾಡಬಹುದು? 4. 5 4 20. 0 0. ಡಿವಿಡೆಂಡ್, ಡಿವೈಸರ್, ಕೋಶನ್, ರಿಮೈಂಡರ್. ಭಾಜ್ಯ, ಭಾಜಕ, ಭಾಗಲಬ್ಧ, ಶೇಷ 0 ಬಂದಿದೆ. ಅಂದ್ರ ಇಲ್ಲಿ ನೋಡ್ರಿ, 5 ಜನರಿಗೆ ಒಂದೊಂದಂತ ಕೊಟ್ಟು, ಇಲ್ಲಿ ಎಷ್ಟು ಉಳಿತು? 15 ಉಳಿತು. 0 ಒಳಗೆ 5 ಹೋಗಕ್ಕಾಗಲ್ಲ, ಪಕ್ಕದ ಮನೆಯಿಂದ 1
ಪಕ್ಕದ ಮನೆಯಿಂದ 10 ತಗೊಂಡ್ವಿ, ಈ ಸಂಖ್ಯೆ 10 ಆಯ್ತು, 10ರೊಳಗೆ 5 ಹೋದ್ರೆ 5 ತಗೊಂಡಿದ್ದು ವಾಪಸ್ ಕೊಟ್ವಿ, 2ರಲ್ಲಿ 1 ಹೋದ್ರ 1. ಐಟಮ್ ಲೆಫ್ಟ್ 15. ಈಗ 5, 10, 15 ಉಳಿದ್ವು. ನೆಕ್ಸ್ಟ್ ಇನ್ನೊಂದೊಂದೊಂದೊಂದು ಕೊಟ್ಕೊಂತ ಬರ್ರಿ, 10 ಉಳಿದ್ವು. ಮತ್ ಇನ್ನೊಂದು ಕೊಟ್ಕೊಂತ ಬರ್ರಿ, 5 ಉಳಿತವು. 5 ಕೊಟ್ಬಿಟ್ರ ನೆಕ್ಸ್ಟ್ ಒಬ್ಬೊಬ್ಬರಿಗೆ 4 ಸಿಗ್ತಾವು. ಈ ರೀತಿ ನೋಡ್ರಿ. 20 minus 5 15, 15 minus 5 10, 10 minus 5 5, 5 minus 5 0. 20 equally shared by 5 is 4 each. 20 equally shared by 5 is 4 each. That means 20 ಭಾಗಾಕಾರ 20 ಭಾಗಾಕಾರ 5 ಅಂತದ. 5 4 20 0 0. ಕನ್ನಡದಾಗ ಒಂದ್ ಸ್ವಲ್ಪ ಹೇಳ್ಬಿಡ್ತೀನಿ ನೋಡ್ರಿ. ಇದು ಭಾಗಲಬ್ಧ, ಅಲ್ಲಿ ಇಂಗ್ಲಿಷ್ನಾಗ ಹೇಳಿನಿ. ಇದು ಭಾಜ್ಯ, ಭಾಜಕ, ಭಾಗಿಸುವುದು ಭಾಜಕ, ಭಾಗಿಸಿಕೊಳ್ಳುವುದು ಭಾಜ್ಯ, ಭಾಗಿಸಿದ ನಂತರ ಬರುವುದು ಭಾಗಲಬ್ಧ, ಕೊನೆಯಲ್ಲಿ ಉಳಿಯುವುದು ಶೇಷ. equally shared by 5 is 4 each. Next ನೋಡ್ರಿ. Distribute all the Kaju Katli equally among 4 people. How many Kaju Katlis will each get? ಈಗ 4 ಜನಕ್ಕೆ ಹಂಚಬೇಕು 20ಅನ್ನ. ನೋಡ್ರಿ, 4 5 20. ಸಿಂಪಲ್ ಲೆಕ್ಕ ಬಂತಂದ್ರ ಈ ತರ ಮಾಡ್ತೀರಿ. ಮೊದ್ಲಿಗೆ ಈ ತರ ಹಂಚ್ರಿ. ಅಂದ್ರೆ ಒಬ್ಬೊಬ್ಬರಿಗೆ ಎಷ್ಟು ಹಂಚ್ಬೋದು? 5 5 ಹಂಚಬಹುದು. 5 5 5 5 20 ಆಗುತ್ತಾ. First stuff has been done for you. ನೋಡಿ, 16 minus 4, 12 minus 4, 12 minus 4 ಅಂದ್ರ 8 ಬರುತ್ತಾ. ನೆಕ್ಸ್ಟ್ 8 minus 4, 4 ಬರುತ್ತಾ. ನೋಡಿ 4. ನೆಕ್ಸ್ಟ್ 4 minus 4, 0 ಬರುತ್ತಾ. ಮಾಡ್ತೀರಾ? Each will get 5 Kaju Katlis. That means 16 divided by 4 ಅಂದ್ರೆ 4 ಇಲ್ಲಿ. ಇಲ್ಲಿ 20 ಅಂತ ಕೊಟ್ಟಿದ್ರು ಅವರು, ಮತ್ತೆ 16 ಮಾಡಿದ್ರ. Distribute all the Kaju Katlis equally among 4 people. How many Kaju Katlis will each get? ಇಲ್ಲಿ ನೋಡ್ರಿ, 2 4 6 8 10 12 14 16 ಅದಾವ. ಇವು 16 ಅಂದ್ರ ಒಬ್ಬೊಬ್ಬರಿಗೆ 4 4 ಸಿಗುತ್ತ. ಅದು ಮೇಗಿನ ಲೆಕ್ಕಕ್ಕ 4 4 4 ಸಿಗುತ್ತ. ಸರಿನಾ? ಇದು ಮೇಗಿನ ಲೆಕ್ಕಕ್ಕ ಅಂದ್ರ 4 4ರಂತೆ ಹಂಚಿದಾಗ ಏನ್ ಸಿಗುತ್ತ ಅಂತ ನೋಡಿದ್ವಿ. ಅದನ್ನ ಈ ಲೆಕ್ಕಕ್ಕ ನೋಡ್ರಿ, 4 ಜನಕ್ಕೆ 16 ಕಾಜು ಕತ್ಲಿಯನ್ನ ಹಂಚಬೇಕು. 4 4 16, ಪ್ರತಿಯೊಬ್ಬರಿಗೂ 4ರಂತೆ 6 6 0, 1 1 0, ಪ್ರತಿಯೊಬ್ಬರಿಗೂ 4 4 ಸಿಗುತ್ತವೆ. ಲೆಕ್ಕ ಕರೆಕ್ಟ್ ಮಾಡೈತಿ. 16 minus 6 minus 4 is 2, 1 minus 0 is 12, 12 minus 4 is 8, 8 minus 4 is 4, 4 minus 4 is 0. Each one will get 4 Kaju Katlis. 4. 16 divided by 4 is 4. Next, distribute all the 15 pedas
in plates equally among 5 people. How many peda will each get? ನೋಡ್ರಿ 15 ಪೇಡಾಗಳನ್ನ 5 ಜನರಿಗೆ ಹಂಚಿ ಅಂತ ಹೇಳ್ಯಾರ. ಇದು 5ರಿಂದ 15 ಭಾಗಾಕಾರ ಮಾಡೋದು. 5ರ ಮಧ್ಯೆಯಲ್ಲಿ in 5 table, is there any 15 number? Yes. How many times? 3 times. 5 3s are 15. That means each one will get 3 pedas. Total peda 15. 15 minus 5 is 5 minus 5 0 1 10 left. Next minus 5 5 carry 1 0. 5 minus 5 is 0. Each one will get 3 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 3. 15 divided by 5 is 3. ಅದನ್ನ ಮಾಡಿನೂ ತೋರಿಸ್ತೈತಿ ನೋಡ್ರಿ, ಆ ತರ ಲೆಕ್ಕ ಮಾಡ್ಬೇಕು ನೀವು. ನೆಕ್ಸ್ಟ್ let us think. Each cycle need 2 wheels. How many cycle can be fitted with 12 wheels? ಒಂದು ಸೈಕಲ್ಗೆ 2 ವೀಲ್ಗಳು ಬೇಕು. 12 ವೀಲ್ಗಳಲ್ಲಿ ಎಷ್ಟು ಸೈಕಲ್ಗೆ ಹಾಕಬಹುದು? ನೋಡಿ, 2 6 12, 2 6 12, 2 minus 2 0, 1 minus 1 0. 6 ಸೈಕಲ್ಗೆ ಹಾಕಬಹುದು. ಇಲ್ಲಿನ ಹಾಕ್ಯಾರ ನೋಡ್ರಿ ಅವ್ರು. ಒಂದಕ್ಕೆ 2 ವೀಲ್ ಬೇಕು, ಹಂಗ 6 ಸೈಕಲ್ಗೆ ಹಾಕಬಹುದು. 12 equally divided by 2 is 6. ಅದನ್ನ ಈ ರೀತಿಯಾಗಿ ಬರೀತಾರೆ. Look at the picture carefully. Count the number of jalebis. 4. ಒಂದರಲ್ಲಿ 4 ಅದವು. 4 4 4 4 4 4 6 ಆ ತರ ಅದವು. ಅಂದ್ರೆ 24 ಆಯ್ತು. ಎಲ್ಲವನ್ನು ಸೇರಿದಾಗ 24 ಆಯ್ತು. There are 24 jalebis. How did you count? Discuss with your friends. 4 into 6 plate, we get 24. Counting in group, we see there are 6 groups of 4 jalebis each. Yes, ಈ ತರನ ಕೌಂಟ್ ಮಾಡಿದ್ದು. ಅಥವಾ 6 into 4 is equal to 24 jalebis. Are there enough jalebis for everyone in Dhara's family to have 4 each? Share your thought in the class. ಅವರಲ್ಲಿ ಎಷ್ಟು 9 ಜನ ಅದರ. ಇರೋದು 24 ಅದು. 3 ರಂತೆ ಬಂದ್ರೆ 27 ಆಗುತ್ತಾ? ಇನ್ನು 3 ಕಡಿಮೆ ಆಗುತ್ತಾ? No. They don't have enough jalebis. 2 ಕೊಟ್ರೆ 18 ಆಗುತ್ತಾ? 18 ಅಷ್ಟ ಕೊಡ್ಬೋದು. How many jalebis should Dara buy so that everyone can get 4 jalebis? 36 ಆಗಬೇಕಲ್ಲ ಈಗ. 36 minus 24 2 1 12 jalebis ತಗೋಬೇಕಿನ್ನ ಅವರು. Plants in the garden. Dara and Gopal see a flower bed on their way home. ನೋಡೋಣ. 1 2 3 4 5 6 7 8. 1 ರೋ ನಲ್ಲಿ 8 ಅದಾವು. ಕಾಲಮ್ ನಲ್ಲಿ ನೋಡೋಣ. 1 2 3 4 5 6 6 ಅದಾವು. ಕಾಲಮ್ ನಲ್ಲಿ 6,
rows ಅಲ್ಲಿ 8. 6 into 8 is equal to 48. Total flower beds are 48 in number. Yes. 6, 12, 18, 24, 30, 36, 42, 48. How many? 48. 8 times 6 is 48. 8 into 6 is 48. Noಡ್ರಿ. 6 into 8, 8 into 6. Do you think is correct? Do you think is correct? Yes. Different ways of grouping. ನಾವು ರೋ ವೈಸ್ ಅರ ಗ್ರೂಪ್ ಮಾಡಬಹುದು ಇಲ್ಲ ಕಾಲಮ್ ವೈಸ್ ಅರ ಗ್ರೂಪ್ ಮಾಡಬಹುದು. ದಾರ 8 into 6 ಅಂತ ಮಾಡಿದ್ರು, ನೆಕ್ಸ್ಟ್ 6 into 8 ಅಂತ ಮಾಡ್ಯಾರ. ಎರಡೂ ಸರಿ. ಇಲ್ಲ 48 ಅನ್ನ 4 4 ಅಂತೇನ ಗ್ರೂಪ್ ಮಾಡಬಹುದು. 4 4 ಅಂತ ಮಾಡಿದ್ರೆ 12 ಗ್ರೂಪ್ಸ್ ಬರ್ತಾವಲ್ಲೇ. Visit to a farm. The next day, the children take their appa and cousin to the farm. ಮರುದಿನ ಮಕ್ಕಳು ಅವರ ಅಪ್ಪ ಮತ್ತು ಅವರ ಸಂಬಂಧಿಕರನ್ನ ತೋಟಕ್ಕೆ ಕರೆದುಕೊಂಡು ಹೋದರು, ಹೊಲಕ್ಕೆ ಕರೆದುಕೊಂಡು ಹೋದರು. They see a lot of chickens there. ಅವರು ಅಲ್ಲಿ ಹಲವಾರು ಕೋಳಿ ಮರಿಗಳನ್ನು ನೋಡಿದರು. Let us count chicken in the farm. ಆ ಕೋಳಿ ಫಾರ್ಮ್ ನಲ್ಲಿ ಕೋಳಿ ಮರಿಗಳನ್ನ ಎಣಿಸಿ ಅಂತ ಹೇಳಾರ. ಇಲ್ಲಿ ನೋಡ್ರಿ, 2, 4, 6, 2, 4, 6, 8, 10, 12, 14, 16, 18, 20 ಜಾಸ್ತಿ ಆಗ್ತಾ ಇದಾವು. ಸರಿನಾ? ಇಲ್ಲೇನ್ ಕೊಟ್ರ 1 times 2 is 2. 1 into 2 is 2. 2 times 2 is 4. ಕೊಟ್ರಲ್ಲಿ 2 into 2 is 4. 3 times 2 is 6. 4 times 2 is 8. 4 into 2 is 8. 5 times 2 is 10. 5 into 2 is 10. 6 times 2 is 12. 6 into 2 is 12. 7 times 2 is 14. 7 into 14 is 7 into 2 is 14. 8 times 2 is 16. 16. 9 times 2 is 18. 18. 10 times 2 is 20. This is 20. Skip jumping game. In the evening, the family goes to the playing field. Let us play a game. Aditya draw curvy numbers track on the ground with the stick. ಆದಿತ್ಯನು ಈ ತರ ಕೋಲಿನಲ್ಲಿ ಒಂದು ಆಕೃತಿಯನ್ನ ಮಾಡಿದ. She asked Dara to write number starting from 0. ಅವರು ನಂಬರ್ ಅನ್ನ ಬರೀರಿ, 0ಇಂದ ಸ್ಟಾರ್ಟ್ ಮಾಡಿ ಅಂತ ಹೇಳಿದ. ಅದಕ್ಕೆ ನಾವು I need a jumper. Who want to jump ಅಂತ ಅವರ ಮದರ್ ಹೇಳ್ತಾರ. ಅದಕ್ಕೆ I will jump ಅಂತ ದಾರ ಹೇಳಿದ್ರು. ನಂಬರ್ 3 ಇವರು ಆದಿತ್ಯ ಅವರು 3ಕ್ಕೆ ಜಿಗಿ, 0ಇಂದ 3ಕ್ಕೆ ಜಿಗಿ ಅಂತ ಹೇಳ್ತಾರ. ಅಂದ್ರೆ 0 ಇಲ್ಲಿ ಅಂತ ಇಲ್ಲಿಗೆ ಜಿಗಿತಾರ ಅವರು. ನೆಕ್ಸ್ಟ್ 3ಕ್ಕೆ ಜಿಗಿ ಅಂತಂದ್ರ ಇಲ್ಲಿಗೆ ಜಿಗಿಬೇಕು 6ಕ್ಕ, ನೆಕ್ಸ್ಟ್ 9ಕ್ಕ, ಹಿಂಗ ಜಿಕ್ಕು ಅಂತ ಹೋಗ್ಬೇಕು. ನೋಡೋಣ. ಸ್ಟಾರ್ಟಿಂಗ್ ಫ್ರಮ್ 0, ದಾರ ಜಂಪ್ ಟು 3. From 3 she goes to 6. From 6 she goes to 9. Now continue to see how Dara jump after 9. After 9 she jumps 12.
ಮಲ್ಟಿಪಲ್ ಆಫ್ 3. ಟೇಬಲ್ 3 ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ನೋಡ್ರಿ. ದಾರಾ ಈಸ್ ಸ್ಕಿಪ್ ಜಂಪಿಂಗ್ ಬೈ 3. ಮೂರನ್ನ ಬಿಟ್ಬಿಟ್ಟು ಜಿಗಿತಾ ಇದ್ದಾಳೆ, 3ಕ್ಕೆ ಜಿಗಿತಾ ಇದ್ದಾಳೆ. ಜಂಪ್, ಫಸ್ಟ್ ಜಂಪ್ 3, ಸೆಕೆಂಡ್ ಜಂಪ್ 6, ಥರ್ಡ್ ಜಂಪ್ 9, ಫೋರ್ತ್ ಜಂಪ್ 12. 3 plus 3 plus 3 plus 3 means 12. That means 4 into 3. ಇದೇ ತರ ಕಂಟಿನ್ಯೂ ಮಾಡಿ. Next, let us know. Let us do. Guess and write next number she will jump on to. ಬರ್ದಿದೆ. ಇಲ್ಲಿ 30ಗೆ ಜಂಪ್ ಮಾಡ್ತಾಳ ಅಂದ್ರ 10 into 3 is equal to 30. 11 into 3 is equal to 33. ಈ ತರ ಜಂಪ್ ಮಾಡ್ತಾಳ. 33. 11 into 3 is equal to 33. ಮುಂದಿನ ಸಂಖ್ಯೆ 33 ಆಗಿರುತ್ತೆ ಅವಳು. Is there a pattern in these number 3, 6, 9, 12 and so on? Yes. Yes, there is a pattern. Multiple of 3. Multiple of 3. ಮೂರರ ಅಪವರ್ತನಗಳು. 3ರ ಅಪವರ್ತ್ಯಗಳು 3, 6, 9 ಈ ತರ 3ರ ಅಪವರ್ತ್ಯಗಳು. How many steps forward is Dara jumping each time? 3 steps. Continue jumping by 6, drawing the jump on the number track. ಇಲ್ಲಿ ನೋಡ್ರಿ 6ರಂತೆ ಜಿಗಿಬೇಕೀಗ. 0, 3, 6, 12, 18, 24, 30. 6, 12, 18, 24, 30, 36 ಈ ತರ ಜಿಗಿತಾರ ಅವ್ರು. ಇಲ್ಲಿ ನೋಡ್ರಿ 0ಯಿಂದ 6ಕ್ಕೆ ಜಿಗಿದ್ರು, 6ರಿಂದ 12, 12ರಿಂದ 18ಕ್ಕೆ ಜಿಗಿತಾರ, 18ರಿಂದ 24ಕ್ಕೆ ಜಿಗಿತಾರ, ಎಲ್ಲ 24, 24, 24ರಿಂದ 34ಕ್ಕೆ ಈ ತರ 24ರಿಂದ 30ಕ್ಕೆ ಜಿಗಿತಾರ. ಇಲ್ಲಿ ತೋರಿಸಿರಲ್ಲ ಹಿಂಗ. Can this skip jumping be used to form a 6 table? Write times 6 table in your notebook. Yes. ಇಲ್ಲೇ yes 6 table ಅನ್ನು ಬರ್ರಿ. 6 1s are 6, 6 2s are 12, 6 3s are 18, 6 4s are 24, 6 5s are 30. ಹಿಂಗ ಒಂದು ಕಂಟಿನ್ಯೂ ಮಾಡ್ರಿ. Next, is there a repeated addition? Is there repeated addition happening? Make time 4 table using repeated addition in the picture given below. ಇಲ್ಲಿ ನೋಡ್ರಿ 4, 4ಕ್ಕೆ 4 ಸೇರಿಸಿದ್ರ 8, ಮತ್ತ 8ಕ್ಕೆ 4 ಸೇರಿಸ್ರಿ, 8ಕ್ಕೆ ಮತ್ 4 ಸೇರಿಸ್ರಿ, 4 plus 4 plus 4, 12ಕ್ಕೆ ಮತ್ 4 ಸೇರಿಸ್ರಿ. ಇಲ್ಲಿ ಸಂಖ್ಯೆ ಕೊಟ್ಟಿಲ್ಲ, 16 ಬರ್ಬೇಕಿಲ್ಲ, 16ಕ್ಕೆ ಬರುತ್ತದ. ಇದೇನಾಗುತ್ತೆ 4 plus 4 plus 4 plus 4 ಈ ತರ. ಇಲ್ಲಿ ಎಷ್ಟು ಬಂತು? 3 into 4 12 ಆಯ್ತು. ಇಲ್ಲೇ ಐತ್ ನೋಡ್ರಿ, ಕೆಳಗೈತದ ನಂಬರ್. ಈ ನಂಬರಿಗೆ ಬರ್ಬೇಕೀಗ. 4 into 4 16. ಕಂಟಿನ್ಯೂ ಮಾಡ್ಕೋ ಅಂತ ಬರ್ರಿ. ನೆಕ್ಸ್ಟ್, ಗೋಪಾಲ್ is doing skip jumping of 9 steps. 9 steps ಜಿಗಿತಾ ಇದಾರ ಅವರು. ಪ್ಲಸ್ 9 ಜಿಗಿತಾ ಇದಾರೆ. After 27 he will jump on 36 and 45.
27 ನಂತರ 36 45 ಜಿಗಿತಾರೆ. ವಾಟ್ ಟೈಮ್ಸ್ ಟೇಬಲ್ ಕ್ಯಾನ್ ಯು ಕನ್ಸ್ಟ್ರಕ್ಟ್ ಫ್ರಮ್ ಗೋಪಾಲ್ ಜಂಪ್ಸ್? ಮೇಕ್ ಇಟ್ ಇನ್ ಯುವರ್ ನೋಟ್ಬುಕ್. 9 ಟೇಬಲ್ ಬರುತ್ತಿಲ್ಲ. 9 into 1 is equal to 9. 9 into 2 is equal to 18. 9 into 3 is equal to 27. 9 into 4 is equal to 36. 9 into 5 is equal to 45. Next, Dara also skip jump. Gopal notes down the jump, but he misses the first few numbers. ಇಲ್ಲಿ ನೋಡ್ರಿ 32 ಐತಿ, 40, 48, 56. 8 40ರಲ್ಲಿ 32 ಹೋದ್ರೆ 8 ಅಂದ್ರ ಇಲ್ಲಿ ಏನ್ ಬರ್ತಾ ಅದಕ್ಕೆ ಹಿಂದ್ಗಡೆ 8 ಡಿಫ್ರೆನ್ಸ್ ಅಂದ್ರ 24 ಬರುತ್ತಾ, 16 ಬರುತ್ತಾ, 8 8 8 8 24. 8 3 is 32, 8 5 is 8 4 is 32, 8 5 is 40, 8 6 is 48, 8 5 is 8 7 is 56. ಸರಿ. ನೆಕ್ಸ್ಟ್, ನೋಡ್ರಿ, ಲೆಟ್ ಅಸ್ ಪ್ಲೇ. ಈಗ ಆಟ ಆಡ್ರಿ. ಅತ್ಯ places the flower on 12. ಅತ್ತೆ 12ರ ಮೇಲೆ ಹೂ ಇಡುತ್ತಾರೆ. Skip jump with equal steps to reach the flowers. No direct jumping to the flower is allowed. The one who reaches the flower in the smallest number of jumps wins. ಈಗ ಅಪವರ್ತನಗಳ ಬಗ್ಗೆ, ಫ್ಯಾಕ್ಟರ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ. ಈಗ ಅವರು ಫ್ಯಾಕ್ಟರ್ಸ್ ಮುಂದ ಕಲಿತೀರಿ. ವಾಟ್ ಸ್ಕಿಪ್ ಜಂಪಿಂಗ್ ನಂಬರ್ ವಿಲ್ ಯು ಚೂಸ್? ಚಿಕ್ಕ ಹೆಜ್ಜೆಗಳಲ್ಲಿ ಹೋಗ್ಬೇಕು. 1 or 2 or 3 or 4 or 6 or ಡೈರೆಕ್ಟ್ ಜಿಗಲ್ಲ ಅಂತ ಹೇಳಾರ. 1 2 3 4 or 6 ಜಂಪ್ ಅನ್ನ ತಗೋತೀವಿ ಇಲ್ಲಿ. 1 2 3 4 5 6 7 8 9 10 11 13 14 15 16. Play this game with your friend by putting the flower on different number on the track. So see who is able to reach the minimum number of jumps. Minimum number of jump ಅಲ್ಲಿ ಹೋಗ್ಬೇಕು. ಡೈರೆಕ್ಟ್ ಜಿಗಲ್ಲ ಅಂದ್ರೆ 6ರಂತೆ ಜಿಗಿರಿ. ಇಲ್ಲಿ ಬಂದ್ರು 2 ಜಂಪ್ ನಲ್ಲೇ ಬಂತು, ಹೌದಾ? 0 ಇಂತ 2 ಜಂಪ್ ನಲ್ಲಿ ಬರ್ತಾರ. Are there numbers that can be reached only through skip jumping by 1? Find 3 such numbers. Are there numbers that can be reached only through skip jumping by 1? Find 3 such numbers. ಈಗ 5 ತಗೊಂಡ್ರಿ, 1ರಂತೆ ಹೋಗ್ಬೇಕು ಇಲ್ಲ 5ರಂತೆ ಹೋಗ್ಬೇಕು. 7 1ರಂತೆ ಹೋಗ್ಬೇಕು ಇಲ್ಲ 7ರಂತೆ ಹೋಗ್ಬೇಕು. 11 1ರಂತೆ ಹೋಗ್ಬೇಕು ಇಲ್ಲ 11ರಂತೆ ಹೋಗ್ಬೇಕು. ಅದಕ್ಕ ಬೇರೆ ಆಪ್ಷನ್ ಇಲ್ಲ. ಅದಕ್ಕೆ ಪ್ರೈಮ್ ನಂಬರ್ಸ್ ಅಂತ ಬರುತ್ತೆ ಕಾನ್ಸೆಪ್ಟ್. 3 ಆಲ್ಸೋ 2 ತಗೊಂಡ್ರ ಮುಂದೆ 4 ಹೋಗ್ಬೋದು. 2 ಅಷ್ಟ ತಗೊಂಡಿದ್ರ, ನಂಬರ್ 2 ಅಷ್ಟ ತಗೊಂಡಿದ್ರ 1 ಸ್ಟೆಪ್ ಲಿಂತ 2 ಸ್ಟೆಪ್ ಹೋಗ್ಬೇಕು ಇಲ್ಲ ಡೈರೆಕ್ಟ್ 2 ಹೋಗ್ಬೇಕು. ಈ ತರ ಆ ತರದ ಸಂಖ್ಯೆಗಳಿಗೆ ಇವು ಪ್ರೈಮ್ ನಂಬರ್ಸ್ ಬರುತ್ತೆ. ಮುಂದ ಓದ್ತೀರಿ ಅದನ್ನು. ಪ್ರೈಮ್ ನಂಬರ್ಸ್ ನೋಡ್ರಿ, ಫ್ಯಾಕ್ಟರ್ಸ್ ಬಗ್ಗೆ, ಪ್ರೈಮ್ ನಂಬರ್ ಬಗ್ಗೆ ಈಗ ಹೇಳ್ಕೊಡ್ತಾ ಇದಾರ ಅವ್ರು ನಿಮ್ಗೆ. ಆದ್ರ ಅವ್ನ್ ಹೇಳ್ತೀವಿ ಅಂತ ಹೇಳ್ತಾ ಇಲ್ಲ ಅಷ್ಟೇ. ಫನ್ ವೇ ಆಫ್ ರೈಟಿಂಗ್ ಟೇಬಲ್. Meetu figure out another way of writing multiplication table by drawing stick. Do you see repeated addition in this? ಇಲ್ಲಿ ನೋಡ್ರಿ, ಮತ್ತು had
Mitu had some sticks. ಇಲ್ಲೊಂದಿಷ್ಟು ಸ್ಟಿಕ್ಗಳದವು 1 2 3 4 5 5 ಡಾಟ್ಗಳದವು 5 ಡಾಟ್ಗಳದವು. ನೆಕ್ಸ್ಟ್ he arranged them like this 5 5 10 15 20 20 ಡಾಟ್ಸ್ ಆದ್ವು. ಈಗ he counted the red dot showing the intersection of sticks. Okay, let's try making 5 times table sticks. 1 times 5 is 5. 1 times 5 is 5. 2 times 5 is 10. 3 times 5 is 15. 4 times 5 is 20. 5 times 5 is 25. 6 times 5 is 30. 7 times 5 is 35. 8 times 5 is 40. 9 times 5 is 45. 10 times 5 is 50. ಇದೇ ರೀತಿ ಮಲ್ಟಿಪ್ಲಿಕೇಶನ್ ಟೇಬಲ್ ಅನ್ನ ನಿಮಗ್ ಮಾಡೋದಕ್ಕ ಕೊಟ್ಟರ ನೋಡ್ರಿ. 1ರ ಟೇಬಲ್, 2 ಟೇಬಲ್, 3 ಟೇಬಲ್, 4 5 6 7 8 9 10. ನೆಕ್ಸ್ಟ್ ಸೀಯಿಂಗ್ ಪ್ಯಾಟರ್ನ್ ಇನ್ ಮಲ್ಟಿಪ್ಲಿಕೇಶನ್ ಟೇಬಲ್. ಗುಣಾಕಾರದ ಟೇಬಲ್ ನಲ್ಲಿ ವಿನ್ಯಾಸಗಳನ್ನು ನೋಡ್ರಿ. ಲುಕ್ ಆಟ್ ದ ಟೈಮ್ 5 ಟೇಬಲ್. ವಾಟ್ ಪ್ಯಾಟರ್ನ್ ಡು ಯು ಸಿ? Guess what will be the last digit of 5 into 11 into 5 and 12 into 5. 11 into 5 is 55. This is last digit 5. Here last digit 0. Give 3 example of number that when taken 5 times gives an answer ending with 0 5. 0 ಬರುವಂತ ಎಕ್ಸಾಂಪಲ್ ಯಾವುದು? 10 20 30. 0 ಬರುತ್ತೆ 5 ಲಾಸ್ಟ್ಗೆ. ಇಲ್ಲೇ 5 15 25 5 ಜೊತೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಿಮ್ಗೆ ಏನ್ ಬರುತ್ತಾ? 5 ನ ಬರುತ್ತಾ. ಅಂದ್ರ ಇದನ್ನ ಕೊಡ್ಬೇಕಂತಲ್ಲ. 1 11 13 15 ಹಿಂಗನು ಕೊಡ್ಬೋದು. ನೆಕ್ಸ್ಟ್ ಇದಾದ್ರು ಸೇಮ್. ವಿತೌಟ್ ಫೈಂಡಿಂಗ್ ದ ಆನ್ಸರ್ ಕ್ಯಾನ್ ಯು ಟೆಲ್ ದ ಲಾಸ್ಟ್ ಡಿಜಿಟ್ ಆಫ್ 18 into 5, 23 into 5, 32 into 5, 50 into 5? Yes. Can you tell the last digit? Here last digit is 0. That means ಇಲ್ಲೇ 90 ಬಂದಿರುತ್ತೆ. 18 5 is 90. Last digit 0. ಇಲ್ಲೇ ಲಾಸ್ಟ್ ಡಿಜಿಟ್ 5 ಬಂದಿರುತ್ತೆ. 115. 23 into 5 ಅಂದ್ರೆ 115. ಲಾಸ್ಟ್ ಡಿಜಿಟ್ 5 ಇದ್ರೊಳಗ. 32 into 5 ಅಂತಂದ್ರ 160. 32 into 5 ಅಂದ್ರೆ 160. ಇಲ್ಲೇ 0 ಬಂದಿರುತ್ತೆ. ಈ ಕಡೆ 0 ನ ಬಂದಿರುತ್ತೆ. ಈ ನಂಬರಿಗೂ 0, ಈ ನಂಬರಿಗೂ ಲಾಸ್ಟ್ ಡಿಜಿಟ್ 0 ಬಂದಿರುತ್ತೆ. 50 into 5 250 ಬಂದಿರುತ್ತೆ ಅದು. ಸರಿನಾ? ನೆಕ್ಸ್ಟ್ ಲುಕ್ ಆಟ್ ದ ಟೈಮ್ ಟೇಬಲ್ 2 3 5. ದೇ ಹ್ಯಾವ್ ಅ ರಿಲೇಶನ್ಶಿಪ್ ಬಿಟ್ವೀನ್ ದಮ್. ಕ್ಯಾನ್ ಯು ಸಿ ಇಟ್? 2 3 5 ರಿಲೇಶನ್ ಐದು ನೋಡ್ರಿ. 1 into 2 ಅಂದ್ರೆ 2, 1 into 3 ಅಂದ್ರೆ 3, 1 into 5 ಅಂದ್ರೆ 5. 4 6 8 ಇಲ್ಲೇ ಈ ತರ ರಿಲೇಶನ್ಶಿಪ್ ಐತಿ. Is there a relation between two circle numbers and boxed numbers? ಸರ್ಕಲ್ ನಂಬರಿಗೂ ಬಾಕ್ಸ್ ನಂಬರಿಗೂ ರಿಲೇಶನ್ ಇದೆಯಾ? ಇದೆ. Does this happen for the next row also? Can you find? Yes, 6 ಬರುತ್ತಾ? ಇವು ಕ್ರಮಾನುಗತ ಸಂಖ್ಯೆಗಳು. ಇಲ್ಲಿ ಡಿಫರೆನ್ಸ್ ಐತಿ. 4 ಇಲ್ಲಲ್ಲ. Can you find other example of 2 table adding up to third table? ಇಲ್ಲಿ ನೋಡ್ರಿ 2 3 ಕೂಡಿಸಿದಾಗ 5 ಬಂದೈತಿ.
4 6 ಕೂಡಿಸಿದಾಗ 10 ಬಂದೈತಿ. ಈಗ ಅವ್ರು ಇನ್ನೊಂದು ಹೇಳ್ತಾ ಇದ್ದಾರೆ, 4ರದು 5ರದು ತಗೊಳ್ಳೋಣ. 4 8 12 ನಿಮ್ಗೆ ಗೊತ್ತಾಗ್ಲಿ ಅನ್ನೋದು ಕಷ್ಟ. 5 10 10 15. ಈಗ 6 ಟೇಬಲ್ ಬರೆಯೋಣ. 6 1 6 6 12 8 6 14 ಬರ್ತಾ ಇಲ್ಲ ಇಲ್ಲಿ. 2 ಇಲ್ಲೇ 4 ಕೂಡಿಸಿದಾಗ 9 ಬರ್ಬೇಕು. ಅಂದ್ರೆ 9ರ ಟೇಬಲ್ ಬರೀಬೇಕು. 9 1 9 9 1 9 9 18 9ರ ಟೇಬಲ್ ಬರ್ತಿದೆ. 9 3 27. ಇದು 16. ನೆಕ್ಸ್ಟ್ ಇಲ್ಲೇ 20 36 ಬರ್ತೈತಿ ನೋಡ್ರಿ. ಈ ತರ 4 5 ತಗೊಂಡ್ರೆ 9ರ ಟೇಬಲ್ ಬರುತ್ತೆ. ಬೇರೆ ಅದು ತಗೋಬಹುದು ನೀವು. ಇನ್ನೊಂದೆರಡು ಆ ತರ ಬರೀರಿ. ಲೆಟ್ ಅಸ್ ಟು draw picture for each of the following problem in your notebook. Use counting, number line, jumping or any method to solve the problem. Okay. There are 5 jars with 4 cookies in each jar. How many cookies are there? 5 into 4 is equal to 20. Simple ide. An idli vessel containing 6 idli plate. In each plate we can make 4 idlis. 6 into 4 is equal to 24 idlis. 30 cookies are to be distributed among 5. ಭಾಗಾಕಾರ ಲೆಕ್ಕ ನೋಡ್ರಿ. 30 cookies distributed among 5 children. Equally, how many cookies will each child get? 5 6 30. Each child get 6 cookies. 6 cookies. Each child gets 6 cookies. Next, D note. Roro start from 0 and takes 6 jumps to reach 18. Number line ಹಾಕ್ಬಿಡೋಣ. 0 ದಿಂದ 6 ಬಂದ 12 18. Takes 6 jumps to reach 18. 6 jumps ನೊಳಗ 18 ಮುಟ್ಟಾನ ಅಂತ. 3 ಇಲ್ಲಿ 2 ಮಾಡ್ಬಿಡೋಣ. 6 ಜಂಪ್ ಆಯ್ತು. 1 2 3 4 5 6 ಜಂಪ್ ಆಯ್ತು ಇಲ್ಲಿಗೆ. All jumps are of the same size. What is the size of Roro's jump? 6 divided by 18 ಮಾಡಬೇಕು. 6 3s are 18. That means 3 6 9 12 15 18 ಹಿಂಗ. Next ನೋಡ್ರಿ. Toto does not take jump of the same size and still reaches 18 in 6 jumps. How did Toto jump? ಅವನು ಸೇಮ್ ಸೈಜ್ ನಲ್ಲಿ ಜಿಗಿತಾ ಇಲ್ಲ, ಆದ್ರೂ 18 ಜಂಪ್ಗೆ ಜಿಗದಾನ. ಇಲ್ಲಿ ನೋಡ್ರಿ, ಮೊದ್ಲಿಗೆ 6ಕ್ಕೆ ಒಂದ್ಸರಿ ಜಿಗದು, ಮತ್ತೆ ಯಾವ ತರ ಜಿಗೋದು, 9ಕ್ಕೆ ಜಿಗದು, 4 ಜಿಗಿತ 16ಕ್ಕೆ ಜಿಗಿಬೇಕು. ಇಲ್ಲಿ ಒಂದು 16 ಮಾಡ್ಬೇಕು. ಆ ನಂತರ 1 ಜಿಗಿತ 4 into 4 ಈ ತರ ಜಿಗಿಬೇಕು. 16 ಆಯ್ತು. ನೆಕ್ಸ್ಟ್ 1 ಸ್ಟೆಪ್ +1 17. ಇಲ್ಲಿ ಮತ್ತೊಂದು 17 + 1 = 18 ಆಗತ್ತೆ. ಈ ತರ ಜಿಗಿಬಹುದು ಅವನು.
Suma saves ₹8 every day. After how many days will she have 56 rupees? 56, 8 rupees each day. 8 sevens are 56, 0. 7 days. ಭಾಗಾಕಾರ ಲೆಕ್ಕ. ಇಲ್ಲ ಅಂದ್ರ ನೀವು 8 plus 8 plus 8 plus 8 plus 8 plus 8 plus 8. 16, 32, 32, 16, 48, 48, 8, 56. ನೋಡ್ರಿ 56 ಈ ತರ ಮಾಡಿ. ಇಲ್ಲಿ ನೋಡ್ರಿ 1 2 3 4 5 6 7. 8 into 7 is equal to 56. ಈ ತರ ಲೆಕ್ಕ. ನೆಕ್ಸ್ಟ್ ನೋಡ್ರಿ, Mary has 63 seashells. She gives 7 seashells to each of her 5 friends. How many does she have left? ನೋಡ್ರಿ, 5 ಜನ ಸ್ನೇಹಿತರಿಗೆ 1 2 3 4 5. ಒಬ್ಬರಿಗೆ 5 ಕೊಟ್ರು, ಒಬ್ಬರಿಗೆ 7 ಕೊಟ್ರ, ಇವ್ರಿಗೆ 7, ಇವ್ರಿಗೆ 7, ಇವ್ರಿಗೆ 7, ಇವ್ರಿಗೆ 7, ಟೋಟಲ್ 35 ಕೊಟ್ರಂಗಂದ್ರ ಒಟ್ಟು ಸೀಶಲ್ಸ್ 63 minus 35. 13 minus 5 is 8. Carry 1. 6 minus 4 is 2. She left 28 seashells. Next, solve the following problem. Try constructing a word problem. 4 into 9, 36. This is 32 divided by 8. 4s are 32. Next, 6 7s are 42. 45 divided by 9, divided by 5. 9 0 0. Next, help beam will need dash spokes. Bappa, I am making a cardboard raft. I needed to make spokes for 20 wheels for the raft. Each wheel need 5 spokes. 20 wheel. ಅಪ್ಪ, ನಾನು ಒಂದು ರಟ್ಟಿನ ರಥ ಮಾಡಿದ್ದೇನೆ. ನಾನು ರಥದ 20 ಚಕ್ರಗಳಿಗೆ ಕಡ್ಡಿಗಳನ್ನ ಮಾಡಬೇಕಿದೆ. ಪ್ರತಿ ಚಕ್ರಕ್ಕೆ 5 ಕಡ್ಡಿಗಳು. 20 ಚಕ್ರ ಅಂತಂತಂದ್ರ beam will need 100 spokes. ಒಂದು ಚಕ್ರಕ್ಕ 5 ಕಡ್ಡಿಗಳು ಅಂತಾವ್ 20 ಅದಾವು. 100 ಸ್ಪೋಕ್ಸ್ ಬೇಕು. Think and share with your friend how you find the answer. Let us see beam did it. 10 into 5 is 50. Another 10 will need 10 into 5 is equal to 50. 50 plus 50 is 100. So 50 plus 50 is equal to 100. English kannada kottaradana correct? Try this. 30 into 5 150. First 10 wheels will have 50 spokes. Next 10 wheels have 50 spokes. Next 10 wheels will have 50 spokes. Total 30 into 5. Total 150 spokes. 150.
ನೋಡ್ರಿ 40 into 5 200 50 into 5 225 to 250 50 into 5 is 250. Yes. 60 into 5 300 70 into 5 350 80 into 5 400 90 into 5 450 100 into 5 500. Dara collected 45 spokes. How many wheels can she make? 9 wheels. She makes 9 wheels. Does Dara have enough spokes to make 10 wheels? No. ಯಾಕಂದ್ರೆ ಇನ್ನ 5 ಕಡಿಮೆ ಅದಾವ ಅವಳಿಗೆ. How many wheels can you make with 60 spokes? 12. Because 60 divided by 5. 5 ones are 5. 6 minus 5 is 1. Take this 0 here. 5 twos are 12. 0, 0. 12. Next, let us do. A spider has 8 legs. ಇಲ್ಲಿ ನೋಡ್ರಿ ಒಂದು ಜೇಡಕ್ಕೆ 8 ಕಾಲುಗಳಿವೆ. 5 spider will have 40 legs. 5 ಜೇಡಗಳಿಗೆ 40 ಕಾಲುಗಳಿರುತ್ತೆ. 10 spider will have 80 legs. 15 spiders will have 120 legs. Next, how many legs will 23 spiders have? 23 8s are 3 8s are 3 8 3s are 24 4 carry 2 8 2s are 8 2s are 16 16 plus 2 18 184 184 legs. Yes. A group of spider have 32 legs. How many spider are there in the group? 32 legs divided by 8 4. 8 4s are 32. That means 4 spiders. 4 spiders. Next. Here is a 3-wheeled auto rickshaw. How many wheels are there in 18 auto rickshaw? 18 by 3 6 6 auto rickshaw. Next 34 auto rickshaws. 34 wheels adho. 34 auto rickshaw. Here is a 3-wheeled auto rickshaw. How many wheels are there in wait 18 wheels ke 6 auto rickshaw irtavu. 18 into 3 54. This is 54. 3 8s are 4. 3 8s are 24. Carry 2. 3 1s are 3 plus 2 5. 54. 34. 34 into 3. 3 4s are 12. Carry 1. 3 3s are 9. Plus 1 10. 1 not 2. Auto rickshaw in a garage have total of 36 wheels. How many auto rickshaw are there in the garage? 12 auto rickshaw. Because each auto rickshaw has 3 wheels. 36 wheels are there. 3 1s are 3. Take this 6 here. 6 2s are 12. 12
auto rickshaws. 12 auto rickshaws are there. Next, there is a line of 55 ants. One ant has 6 legs. What is the total number of legs in the line? 55 into 55 into 6. 6 5s are 30. 3 0 carry 3. 6 5s are 30 plus 3 33. 330 legs. Next, Mickey the mouse can see 48 legs of cow in the shed. How many cows there are there in the shed? One cow has 4 legs. There are 48 legs. Divide 48 by 4. That means 4 ones are 4. 0. Take this 8. 8 eights are 0. 8. 4 twos are 8. That means 12 cows. Next. Curry, the cow can see 24 horns of cows in the shed. What is the total number of legs in the shed? That means 24 into 4. 96 legs. Let us think. Now ಯೋಚಿಸೋಣ ನೋಡ್ರಿ. A frog is at 0. It takes jump of 7. What would be the largest number that the frog will reach before crossing 50? 49. 7ರಂತೆ ಜಿಗಿದ್ರ 49 ಜಿಗಿರ್ತದ. 7 14ಕ್ಕೆ ಬರುತ್ತಾ, 21ಕ್ಕೆ ಬರುತ್ತಾ, 28ಕ್ಕೆ ಬರುತ್ತಾ, 35ಕ್ಕೆ ಬರುತ್ತಾ, 42ಕ್ಕೆ ಬರುತ್ತಾ, 49ಕ್ಕೆ ಬರುತ್ತಾ. Next one. A frog want to jump backward from 50. It continues to take jump of 7. What is the number after which it is not possible for the frog to make a jump of 7? ಒಂದು ಕಪ್ಪೆ 50 ಹಿಂದಕ್ಕೆ ಜಿಗಿಯಲು ಬಯಸುತ್ತದೆ. ಅದು 7ರ ಜಿಗಿತಗಳನ್ನು ಮುಂದುವರಿಸುತ್ತದೆ. ಯಾವ ಸಂಖ್ಯೆಯ ನಂತರ ಕಪ್ಪೆಗೆ 7ರ ಜಿಗಿತವನ್ನು ಮಾಡಲು ಸಾಧ್ಯವಾಗುವುದಿಲ್ಲ? ಇಲ್ಲಿ ನೋಡ್ರಿ, ಈಗ 43 ಬರುತ್ತಿಲ್ಲ. 50 minus 7 ಅಂದ್ರೆ 43. Next, minus 7. This is 43 ಅಂತ. Next 37 ಬರುತ್ತೆ. 36 ಬರುತ್ತಾ. Next 29 ಬರುತ್ತಾ 7 ಅಂತಂದ್ರ. 1 2 1 2 3 4 5 6 7 correct ಐತಿ. Next number 22 ಬರುತ್ತಾ. Next number 15. Next number 8. Next number 1. 1ದಿಂದ 0ಗೆ ಹೋಗಲ್ಲ. ಅದು 0 ಅಂತ ಸ್ಟಾರ್ಟ್ ಮಾಡಿಲ್ಲ, 1ದಿಂದ ಸ್ಟಾರ್ಟ್ ಮಾಡೈತಿ. ಈಗ ಎಸ್, ಇದು ಬ್ಯಾಕ್ವರ್ಡ್ ಜಿಗಿದ್ರೆ ಈ ತರ ಇರುತ್ತೆ ನೋಡಿ. What number should the frog start from to reach 0, taking jump of 7 each time? What do you observe? What number should the frog start from to reach 0?
49 ಈ ನಂಬರ್ನ ಸ್ಟಾರ್ಟ್ ಮಾಡ್ಬೇಕು. ಅದು 49 ದಿಂದ ಸ್ಟಾರ್ಟ್ ಮಾಡ್ತಂದ್ರ 0ಗೆ ಬರುತ್ತ. 7 ಅಂತಂದ್ರ 42 ಬರುತ್ತಿಲ್ಲೇ. ನೆಕ್ಸ್ಟ್ 35 ಈ ತರ 7 ಟೇಬಲ್ ಆಫ್ 7 ಟೈಮ್ಸ್ ಟೇಬಲ್ ಬರುತ್ತಿಲ್ಲ. ನೆಕ್ಸ್ಟ್ ಪೂರಿ ಬೀಚ್. One wall hanging cost 42. How much do 2 wall hanging cost? 42 rupees. ಒಂದು ವಾಲ್ ಹಿಂದೆ 42 ಎಷ್ಟಾಗುತ್ತಾ? 4 8 84 rupees. 84 rupees. Next. One rabdi cup cost 75 rupees. Preeti buys 5 cup of rabdi. She has her mother's purse which has only 100 notes. How many 100 notes should she give the shopkeeper? How much will shopkeeper then return to Preeti? ನೋಡ್ರಿ, ಈಗ ಅವಳ ಹತ್ರ 100 ನೋಟ್ ಅದಾವ. 100 2 ತಗೊಂಡ್ರ 2 into 100 is equal to 200 ಆಗುತ್ತ. ಅವಳು 5 cups. ಪ್ರೀತಿ ಬೈಸ್ 5 cups. ಒಂದಕ್ಕ ಈಗ ಇನ್ನೆರಡಕ್ಕಂತಂದ್ರ 400 ಆಯ್ತು. 4ಗೆ 4 into 100 ಅಂದ್ರ 400 ಆಯ್ತು. ಈಗ ನೋಡೋಣ, 75 into 5 ಅಂತಂದ್ರ ಎಷ್ಟಾಯ್ತು? 5 5 is 25, carry 2, 5 3 is 35, 35 plus 3 37, 3 45 ಆಯ್ತು. 345, 400 minus 345, 345 ಅಂದ್ರ 5 carry 1 2 carry 1 0, 25 ವಾಪಸ್ ಕೊಡೋದು. How many 100 notes should she give the shopkeeper? 400 notes. How much will shopkeeper then return? 25. Shopkeeper return. What is the cost of 5 cups of rabdi? 375 rupees. Rupees 375. Rupees 25. Seashells ನೆಕ್ಲೆಸ್ ಅನ್ನ ತುಂಬಾ ಈಸಿ ಐತಿ. ಇದನ್ನೊಂದಿಷ್ಟು ಮಾಡ್ರಿ. ಇದಿಷ್ಟು ಈ ವಿಡಿಯೋದಲ್ಲಿ ಇವು ಅಂದ್ರೆ ಇದ್ರೊಳಗೆ ಬಂದಿರೋದು. ರಕ್ಷಾ ಬಂಧನ್ ಇಲ್ಲಿ ಮುಗೀತು. ಇವು ಕಿಟ್ ನಲ್ಲಿ ಉಪಯೋಗಿಸ್ಕೊಳ್ಳುವಂತಹ ನಂಬರ್ ಕಾರ್ಡ್ಗಳು. ಇದಿಷ್ಟು ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ತುಂಬಾ ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು, ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕನ್ ಅನ್ನು ಒತ್ತಿ.